ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಾವಣ್ಯ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿಲಿ ನಾನು ನೋಡಿ ಎಲ್ಲರಿಗೂ ಇಷ್ಟ ಆಗೋಂಥ ಒಂದು ಸ್ವೀಟ್ ಮಾಡಿದ್ದೀನಿ, ರಸಮಲೈ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಟೇಸ್ಟಿಯಾಗಿ ಬಂದಿದೆ. ಸೊ ಮನೇಲೂ ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಅದಕ್ಕೂ ಮೊದಲು ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಸೊ ಈಗ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ರಸಮಲೈ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಮೊದಲು ತೋರಿಸ್ತೀನಿ. ಏಲಕ್ಕಿ ತಗೊಂಡಿದ್ದೀನಿ, ಮತ್ತೆ ಪಿಸ್ತಾನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬಾದಾಮಿನೂ ಕೂಡ ಅದೇ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1.5 ಲೀಟರ್ ಅಷ್ಟು ಹಾಲು ತಗೊಂಡಿದ್ದೀನಿ, ಮತ್ತೆ 1/4 kg ಅಷ್ಟು ಸಕ್ಕರೆ ತಗೊಂಡಿದ್ದೀನಿ, ಮತ್ತೆ ನಿಂಬೆಹಣ್ಣಿನ ರಸ ತಗೊಂಡಿದ್ದೀನಿ, 1 ನಿಂಬೆಹಣ್ಣಿನ ರಸ. ಸೊ ಈಗ ಯಾವ ತರ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ನಾನು ಒಂದು ಪ್ಯಾನಿಗೆ 1.5 ಲೀಟರ್ ಹಾಲಲ್ಲಿ 1 ಲೀಟರ್ ಅಷ್ಟು ಹಾಲನ್ನ ಹಾಕಿದ್ದೀನಿ. ಸೊ ಇದನ್ನ ಚೆನ್ನಾಗಿ ಕುದಿಯಕ್ಕೆ ಬಿಡೋಣ. ಇದು ಚೆನ್ನಾಗಿ ಮಳ್ಕೊಳ್ಳಿ. ಇದು ಈ ತರ ಗಟ್ಟಿ ಹಾಲೇ ತಗೋಬೇಕು. ಸೊ ಇದು ಚೆನ್ನಾಗಿ ಮಳ್ಳಿದೆ. ಇದು ಮಳ್ಳಿರೋದಕ್ಕೆ ನಿಂಬೆ ರಸ ತಗೊಂಡಿದ್ನಲ್ಲ, ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಕೋತಾ ಇದ್ದೀನಿ. ಸೊ ನೀವು ಹಾಕೋಬೇಕಾದ್ರೆ ಡೈರೆಕ್ಟ್ ಬರೀ ನಿಂಬೆ ರಸ ಹಾಕೊಳಕ್ಕೆ ಹೋಗ್ಬೇಡಿ, ನೀರು ಸೇರಿಸ್ಕೊಂಡೇ ಹಾಕೊಳ್ಳಿ. ಫುಲ್ ಎಲ್ಲ ಸ್ಪ್ರೆಡ್ ಆಗಿ ಬೇಗನೆ ಒಡೆಯುತ್ತೆ ಹಾಲು. ಸೊ ಈಗ ನೀಟಾಗಿ ಒಡಿಸ್ಬಿಟ್ಟು ಒಂದು 2 ನಿಮಿಷ ಕುದಿಸ್ಕೊಳ್ಳೋಣ ಸಾಕಿದನ್ನ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡಿದ್ರೆ ಎಲ್ಲ ಹಾಲೆಲ್ಲ ಒಡೆಯುತ್ತೆ ನೀಟಾಗಿ. ನೋಡಿ, ಹಾಲೆಲ್ಲ ನೀಟಾಗಿ ಒಡಿಸ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಆಗಿದೆ. ಇದು ನೀವು ಒಂದು ಬಟ್ಟೆ ತೊಗೊಂಡು ಸ್ಟೈನ್ ಮಾಡ್ಕೊಳ್ಳೋಣ ನೀಟಾಗಿ. ಸೊ ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ಒಂದು ಬಟ್ಟೆ ಸ್ಟೈನ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ತಣ್ಣೀರು ಸೇರಿಸ್ಕೊಂಡು ಆ ನಿಂಬೆ ರಸ ಎಲ್ಲ ಹೋಗೋ ಥರ ನೀಟಾಗಿ ತೊಳ್ಕೊಳ್ಳೋಣ ಫಸ್ಟು. ಈ ಥರ ಚೆನ್ನಾಗಿ ನೋಡಿ, ಈ ಥರ ನೀರೆಲ್ಲ ನೀಟಾಗಿ ಸೋರಿಸ್ಕೊಂಡು ಒಂದು 10 ನಿಮಿಷ ಇಡೋಣ ಇದನ್ನು. ಅವಾಗ ಚೆನ್ನಾಗಿ ರೆಡಿ ಆಗುತ್ತೆ ನೀರೆಲ್ಲ ಇಳ್ಕೊಂಡು. ಈ ಥರ ನೀರೆಲ್ಲ ನೀಟಾಗಿ ಸೋರಿದ ಮೇಲೆ ಇದನ್ನ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಇದು ನೀಟಾಗಿ ಈ ಥರ ಕಲಿಸ್ಕೋಬೇಕಾಗುತ್ತೆ. ಫಸ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಇದನ್ನು ಒಂದು 10 ನಿಮಿಷ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನೀವು ಮೇಯ್ನ್ ರಸಗುಲ್ಲ ಮಾಡಿ ಇಲ್ಲ ರಸಮಲೈ ಮಾಡಿ ಏನೇ ಮಾಡಿ ಈ ಥರ ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು. ಅದೊಂದು ಲೆವೆಲ್ಲಿಗೆ ಉಂಡೆ ಬರೋ ತನಕ ನಾವು ಕಲಿಸ್ಕೋಬೇಕಾಗುತ್ತೆ. ಇಲ್ಲ ಹಾಗೆ ಮಾಡ್ತು ಅಂತ ಹೇಳಿದ್ರೆ ಉಡಿ ಆಗುತ್ತೆ, ಉಂಡೆ ನೀಟಾಗಿ ಬರೋಲ್ಲ. ಸೊ ಹಂಗಾಗಿ ಇದನ್ನು ಒಂದು 10 ರಿಂದ 15 ನಿಮಿಷ ನೀಟಾಗಿ ಕಲಿಸ್ಕೊಳ್ಳೋಣ. ನೋಡಿ, ಈ ಥರ ನೀಟಾಗಿ ಕಲಿಸಿಟ್ಕೊಂಡಿದ್ದೀನಿ. ಸೊ ಇವು ನಮಗೆ ಎಷ್ಟು ದಪ್ಪ ಬೇಕು ಉಂಡೆ ಆ ಥರ ಮಾಡ್ಕೊಳ್ಳೋಣ. ನೋಡಿ, ಹಂಗೆ ನೀಟಾಗಿ ಕಲಿಸ್ಕೊಂಡಿರೋದ್ರಿಂದ ಉಂಡೆ ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪ ದಪ್ಪಕ್ಕೆ ಮಾಡ್ತಾಯಿದ್ದೀನಿ. ರಸಮಲೈ ಅಂತೇಳಿ ಸ್ವಲ್ಪ ದಪ್ಪನೇ ಇರಬೇಕು ಉಂಡೆ. ಸೊ ಹಿಂಗೆ ಮಾಡ್ಕೊಂಡು ಫಸ್ಟು ನೀಟಾಗಿ ಉಂಡೆ ಕಟ್ಕೋಬೇಕಾಗುತ್ತೆ. ಈ ಥರ ಚೆನ್ನಾಗಿ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂತ ಹೇಳಿ ಎಲ್ಲನೂ ಈ ಥರ ಮಾಡಿ ರೆಡಿ ಮಾಡಿ ಇಟ್ಕೋತೀನಿ. ನೋಡಿ, ನಾನು ಎಲ್ಲನೂ ಒಂದೇ ಲೆವೆಲಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಕುದೀತಾ ಇದೆ ನೋಡಿ ಪಾಕ, ಅದಕ್ಕೆ ಹಾಕೊಳ್ಳೋಣ. ಸೊ ಯಾವ ಥರ ಹಾಕೊಳ್ಳೋದು ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ನೋಡಿ, ನಾವು ಪಾಕ ಮಾಡ್ಕೋಬೇಕು. ಇವಾಗ ಪಾಕದಲ್ಲಿ ಸ್ವಲ್ಪ ಅದನ್ನು ಬೇಯಿಸ್ಕೋಬೇಕಾಗುತ್ತೆ. ಸೊ ಅದಕ್ಕೆ ನಾನು ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಏನು 1 ಕಪ್ ತೊಗೊಂಡಿದ್ದೆ ಅದರಲ್ಲಿ ಅರ್ಧ ಕಪ್ಪಷ್ಟು ಹಾಕೋತಾ ಇದ್ದೀನಿ. ಮತ್ತು ಅದೇ ಇದಕ್ಕೀಗ ನೀರು ಸೇರಿಸ್ಕೋತಾ ಇದ್ದೀನಿ. ಒಂದು ಅರ್ಧ ಬೌಲಷ್ಟು, ಅರ್ಧ ಮುಕ್ಕಾಲು ಬೌಲಷ್ಟು ನೀರು ಹಾಕೊಳ್ಳೋಣ. ಸ್ವಲ್ಪ ಇದನ್ನು ಕುದಿಯೋಕ್ಕೆ ಬಿಡೋಣ. ನೋಡಿ, ಪಾಕ ಈ ಥರ ತೆಳುವೇ ಇರಬೇಕು, ತೀರೆ ಎಲ್ಲ ಗಟ್ಟಿ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಇದು ಕುದೀತಾ ಇರೋದಕ್ಕೆ ಈಗ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೊಳ್ಳೋಣ ಒಂದೊಂದೇ. ಇದನ್ನ ಹಿಂಗೆ ಹಾಕ್ಬಿಟ್ಟು ಎಲ್ಲನೂ ಒಂದು 20 ನಿಮಿಷ ಮುಚ್ಚಿಬಿಟ್ಟು ನೀಟಾಗಿ ಬೇಯಕ್ಕೆ ಬಿಡಬೇಕಾಗುತ್ತೆ. ಸೊ ಇದು ಚೆನ್ನಾಗಿ ದಪ್ಪ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ. ಎಲ್ಲನೂ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಮುಚ್ಚಿಬಿಟ್ಟು ನೀಟಾಗಿ ದಪ್ಪ ಆಗೋವರೆಗೂ ನೀಟಾಗಿ ಬೇಯಿಸ್ಕೊಳ್ಳೋಣ ಇದನ್ನು. ನೋಡಿ, ಇದಕ್ಕೀಗ ಏಲಕ್ಕಿ ಒಂದು 3 ರಿಂದ 4 ಹಾಕೋತಾ ಇದ್ದೀನಿ. ಹಾಕೊಂಡು ನೀಟಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಬೇಯಕ್ಕೆ ಬಿಡೋಣ, ಚೆನ್ನಾಗಿ ಬೇಯಲಿ ಇದು. ನೋಡಿ, ಇದು ಚೆನ್ನಾಗಿ ಬೆಂದ್ಬಿಟ್ಟು ದಪ್ಪ ಆಗಿದೆ. ಇದನ್ನ ಈಗ ತೆಗೆದ್ಬಿಟ್ಟು ಸೈಡಿಗೆ ಇಟ್ಕೊಳ್ಳೋಣ. ಒಂದು ಪ್ಯಾನಿಗೆ ಇನ್ನು ಮಿಕ್ಕಿದ ಅರ್ಧ ಲೀಟ್ರ್ ಹಾಲನ್ನ ಹಾಕೋತಾ ಇದ್ದೀನಿ. 1 ಲೀಟ್ರ್ ನಾನು ಇದನ್ನು ಮಾಡಿಕೊಂಡೆ. ಈಗ ಅರ್ಧ ಲೀಟ್ರ್ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಈಗ ಮಳ್ಳಕ್ಕೆ ಬಿಡೋಣ. ಸ್ವಲ್ಪ ಕುದಿ ಬಂದ ನಂತರ ಇದಕ್ಕೆ ಸಕ್ಕರೆ ಹಾಕೋತಾ ಇದ್ದೀನಿ. ಸಕ್ಕರೆ ಇನ್ನು ಮಿಕ್ಕಿತ್ತಲ್ಲ ಸ್ವಲ್ಪ ಅದನ್ನು ಹಾಕೋತಾ ಇದ್ದೀನಿ. ಸಕ್ಕರೆ ಹಾಕೊಂಡ ನಂತರ ಏಲಕ್ಕಿ ಇತ್ತಲ್ಲ ಏಲಕ್ಕಿ ಹಾಕೋತಾ ಇದ್ದೀನಿ. ಹಾಕೊಂಡು ನೀಟಾಗಿ ಒಂದ್ಸರಿ ಕೈ ಹಾಕ್ಕೊಳ್ಳೋಣ. ಸೊ ಇದನ್ನು ನೀಟಾಗಿ ಈಗ ಕುದಿಯಕ್ಕೆ ಬಿಡೋಣ. ಸೊ ನಾನು ಇದಕ್ಕೆ ಕೇಸರಿ ಸೇರಿಸ್ಕೊಂಡಿದ್ದೀನಿ. ನಾನು ನಿಮಗೆ ಆವಾಗಲೇ ತೋರಿಸೋದು ಮರ್ತೋಯ್ತಿದ್ದು. ಸೊ ಕೇಸರಿ ಏನಕ್ಕೆ ಹಾಕೋಬೇಕು ಅಂತ ಹೇಳಿದ್ರೆ ಇದೇ ಒಂದು ಕಲರ್ ಕೊಡುತ್ತೆ ಮತ್ತು ಇದೇ ಒಂದು ಫ್ಲೇವರ್ ಕೊಡುತ್ತೆ. ಸೊ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಸೊ ಹಿಂಗೆ ಹಾಕೊಂಡು ಒಂದ್ಸರಿ ಎಲ್ಲ ಮಿಕ್ಸ್ ಮಾಡಿ ಈಗ ಇದನ್ನು ಕುದಿಯಕ್ಕೆ ಬಿಡೋಣ ಚೆನ್ನಾಗಿ. ನೋಡಿ, ಇದಕ್ಕೆ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೆಲ್ಲ ಹಾಕೋತಾ ಇದ್ದೀನಿ. ಹಾಕೋಬಿಟ್ಟು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಯಕ್ಕೆ ಬಿಡೋಣ ಇದನ್ನು. ನೋಡಿ, ಇದು ರೆಡಿಯಾಗಿದೆ. ಈಗ ಇದನ್ನು ತೆಗೆದುಬಿಟ್ಟು ಒಂದು ಬೌಲ್ಗೆ ಹಾಕೋತೀನಿ. ಬೌಲ್ಗೆ ಹಾಕ್ಬಿಟ್ಟು ಸ್ವಲ್ಪ ಕೂಲ್ ಆಗಕ್ಕೆ ಬಿಡೋಣ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೆನಲ್ಲ ರಸಮಲೈ ಅದನ್ನು ಹಾಕೊಳ್ಳೋಣ. ಅದ್ರ ಪಾಕ ಏನು ಹಾಕೊಳಕ್ಕೆ ಹೋಗ್ಬಿಡಿ, ಜಸ್ಟ್ ಅದನ್ನು ತೆಗೆದ್ಬಿಟ್ಟು ಮಾತ್ರ ಹಾಕೋಬೇಕು, ಚೆನ್ನಾಗಿರುತ್ತೆ ಅವಾಗ. ನೋಡಿ, ಎಲ್ಲನೂ ಇದಕ್ಕೆ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಇದನ್ನು ಸ್ವಲ್ಪ ಕೂಲ್ ಆಗಲಿ ಅಂದ್ಬಿಟ್ಟು ಒಂದು 1/2 ಅವರ್ ಫ್ರೀಝರ್ಗೆ ಇಡೋಣ. ಇದು ನೀಟಾಗಿ ಕೂಲ್ ಆಗಿದೆ. ಇದನ್ನ ಇವಾಗ ಒಂದು ಸರ್ವಿಂಗ್ ಬೌಲಿಗೆ ಹಾಕೋತೀನಿ. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ.
ಫೈನಲಿ ನೋಡಿ ರಸಮಲೈ ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಟೇಸ್ಟಿಯಾಗಿ ಬಂದಿದೆ. ನಾನು ಟೇಸ್ಟ್ ಮಾಡಿ ನೋಡಿದೆ. ಸೊ ಹೊರಗಡೆ ಎಲ್ಲೋ ಹೋಗ್ಬಿಟ್ಟು 20 ರೂಪಾಯಿ ಕೊಟ್ಬಿಟ್ಟು ಒಂದು ಪೀಸ್ ತಿನ್ನೋದಕ್ಕಿಂತ 1 ಲೀಟ್ರ್ ಹಾಲು ತೊಗೊಬಂದರೆ ಮನೆಯವರೆಲ್ಲ ಮಾಡ್ಕೊಂಡು ತಿನ್ಬೋದು. ತುಂಬಾ ಈಸಿಯಾಗಿ ಕೂಡ ಮಾಡ್ಕೋಬೋದು. ಸೊ ಇವತ್ತಿನ ವೀಡಿಯೋದಲ್ಲಿ ರಸಮಲೈ ಯಾವ ಥರ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ಕೊಟ್ಟಿದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ನಾನು ವಿಡಿಯೋ ವಾಚ್ ಮಾಡ್ತಾ ಇರಿ, ಒಳ್ಳೊಳ್ಳೆ ರೆಸಿಪೀಸ್ ಮಾಡಿ ಹಾಕ್ತೀನಿ. ಇಷ್ಟೊತ್ತು ನಾನು ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು.